ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಸೂರ್ಯ ಪ್ರಾಪರ್ಟೀಸ್ ಅವರ ಒಂದು ಹೊಸ ಪ್ರಾಜೆಕ್ಟಿಗೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ BBMP ಈ ಖಾತಾ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮೆಲ್ಲರಿಗೋಸ್ಕರ BBMP ಈ ಖಾತಾ ಸೈಟ್ನ ತೋರ್ಸಕ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಅಕ್ಕಪಕ್ಕದಲ್ಲಿ ಅಂತೂ ಸುಮಾರು ಮನೆಗಳು ಅವಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ನೋಡ್ತಾ ಇರ್ಬೋದು, ಒಳ್ಳೆ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಒಳ್ಳೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ಈ ಪ್ರಾಪರ್ಟಿನ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ಸೂರ್ಯ ಪ್ರಾಪರ್ಟೀಸ್ ಕಡೆಯಿಂದ ಮಂಜುನಾಥ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳಿಸ್ಕೊಡೋಣ ಬನ್ನಿ. ಇವತ್ತು ನಮ್ಮ ಜೊತೆ ಸೂರ್ಯ ಪ್ರಾಪರ್ಟೀಸ್ ಕಡೆಯಿಂದ ಮಂಜುನಾಥ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಆರಾಮ? ಸರ್ ಆರಾಮು. ಲಾಸ್ಟ್ ಟೈಮ್ ಕೂಡ ನಿಮ್ಮ ಒಂದು ಲೇಔಟ್ ಇಂದು ವಿಡಿಯೋ ಕೂಡ ಮಾಡಿದ್ವಿ. ಹೌದು ಮೇಡಮ್. ಸರ್ ಸುಮಾರು ಜನ BBMP ಸೈಟ್ಸ್ ನ ಕೇಳ್ತಾ ಇದಾರೆ, ಅದಕ್ಕೆ ಇವತ್ತು ನಿಮ್ಮ ಲೇಔಟ್ ಬಂದಿದೀವಿ. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಇವತ್ತು ಎಕ್ಸಾಕ್ಟ್ ಆಗಿ ನೀವು ಹೆಮ್ಗೆಪುರದಲ್ಲಿ ಇದ್ದೀರಾ. ಹೆಮ್ಗೆಪುರದಿಂದ ಕೇವಲ ವಾಕಬಲ್ ಡಿಸ್ಟೆನ್ಸ್, ಹೆಮ್ಗೆಪುರ ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಇರುವಂತ ಲೇಔಟ್ ಇದು. ಓಕೆ. ಸೊ ಇದು ಬಂದು BBMP ಈ ಖಾತಾ ಬರುತ್ತೆ. ಓಕೆ, ನೀವು ನೋಡಬಹುದು ಎಲ್ಲ ಆಲ್ರೆಡಿ ಡೆವಲಪ್ಡ್ ಆಗಿದೆ. ಹೌದು ಸರ್, ನೀವು ನೋಡಿ ಸರೌಂಡಿಂಗ್ ಫುಲ್ ಬಿಲ್ಡಿಂಗ್ ಗಳಾಗಿದೆ. ಎಲ್ಲಿ ಕನ್ನಡಿಸಿದ್ರು ಬಿಲ್ಡಿಂಗ್ ಗಳೇ ಇದೆ ಅಲ್ವಾ ಸರ್? ಹೌದೌದು. ಸೊ ಇಲ್ಲಿ ನಿಮ್ಗೆ ಈಗ ಕೇವಲ 5 ಸೈಟ್ ಗಳು ಮಾತ್ರ ಉಳಿದಿದೆ. ಕೇವಲ 5 ಸೈಟ್ ಮಾತ್ರ ಉಳಿದಿದೆ. ಯಾರು ಬೇಗ ಬಂದು ನೋಡ್ತಾರೋ ಅವ್ರಿಗೆ ಬೆನಿಫಿಟ್ ಅಷ್ಟೇ. ಬೆನಿಫಿಟ್ ಸರ್. ಹೆಮ್ಗೆಪುರ ಅಂತ ಹೇಳಿದ್ರೆ ಸುಮಾರು ಜನ ವಂಡರ್ಲಾ ಹತ್ರ ಇರೋ ಹೆಮ್ಗೆಪುರ ಅನ್ಕೊಂಡ್ ಬಿಡ್ತಾ ಇದ್ರೆ. ಸರ್ ಎಕ್ಸಾಕ್ಟ್ ಹೆಮ್ಗೆಪುರ ಅಂದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಮೇಡಮ್ ಇದು ಹೆಚ್ಚುಗೊಳ್ಳಳ್ಳಿ ಮೇನ್ ರೋಡ್ ಇಂದ ಬರೋ ಅಂತದ್ದು. ಕೆಂಗೇರಿಗೆ ನಿಯರ್ ಬೈ. ಕೆಂಗೇರಿಗೆ ಕೇವಲ ಇಲ್ಲಿಂದ 3 ಕಿಲೋಮೀಟರ್ ಮೇಡಮ್. ಕೇವಲ 3 ಕಿಲೋಮೀಟರ್. ಕೇವಲ 3 ಕಿಲೋಮೀಟರ್. ಮೆಟ್ರೋ ಸ್ಟೇಷನ್ 4 ಕಿಲೋಮೀಟರ್. ಮೆಟ್ರೋ ಸ್ಟೇಷನ್ 4 ಕಿಲೋಮೀಟರ್. ಹೌದು. ಓಕೆ, ತುಂಬಾ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದಲ್ವಾ? ಹೌದು ಮೇಡಮ್, ಇದೆಲ್ಲ ನಿಯರ್ ಬೈ. ನಿಮ್ಗೆ ನೈಸ್ ರೋಡ್ ಇಂದ ನಿಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಮೇಡಮ್. ಇಲ್ಲಿಂದ ಜಸ್ಟ್ ನೀವು 1 ಕಿಲೋಮೀಟರ್ ಕೂಡ ಆಗಲ್ಲ. ನೀವು ಮೈಸೂರು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಕೇವಲ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಮೇಡಮ್. 1 ಕಿಲೋಮೀಟರ್ ಅಷ್ಟೇ. ಸರ್ ನಾನ್ ನೋಡಿದಂಗೆ ಅಕ್ಕಪಕ್ಕದಲ್ಲಿ ಒಳ್ಳೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ ಸರ್ ಅವಾಗ್ಲೇನೆ? ಹೌದು. ಸೊ ನೀವು ನೋಡ್ಬೋದು, ಇಲ್ಲಿ ಮನೆ ಕಟ್ಟಿರೋಂತರು ಎಲ್ಲ ನಿಮ್ಗೆ ಎಲ್ಲ ನೋಡ್ಬೋದು. ಜಸ್ಟ್ ಎಲ್ಲ ಡೂಪ್ಲೆಕ್ಸ್ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ನೀವು ಇಲ್ಲಿ ಸೈಟ್ ತಗೊಂಡು ಅಥವಾ ನಿಮ್ಗೆ ಏನಾದ್ರು ರೀಸೇಲ್ಗೆ ಅಕಸ್ಮಾತ್ ರೀಸೇಲ್ ಬೇಕು, ಇಲ್ಲ ಅಂತಂದ್ರೆ ನೀವು ಬಾಡಿಗೆಗೆ ಬಿಡ್ಬೇಕು ಅಂತಂದ್ರೆ ಒಳ್ಳೆ ಜಾಗ ಇದು ಮೇಡಮ್. ಸೊ 3 ಫ್ಲೋರ್ 4 ಫ್ಲೋರ್ ಮನೆ ಕಟ್ಬಿಟ್ಟು ಯಾರು ಬಾಡಿಗೆ ಬಿಡ್ಬೇಕು ಅಂತ ಮಾತ್ರ ನೀವು ಆಲ್ರೆಡಿ ನೋಡ್ಬೋದು. ಆಲ್ರೆಡಿ ಮಾಡಿದ್ದಾರೆ, ಎಕ್ಸಾಂಪಲ್ ಗಳಿದೆ, ಸುಮಾರು ಮನೆಗಳಾಗಿದೆ ಅವಾಗ್ಲೇ. ಹೌದು ಮೇಡಮ್. ಅಲ್ವಾ ಸರ್? ಓಕೆ, ಹಂಗಾರೆ ಕಮರ್ಷಿಯಲ್ ಏನಾದ್ರು ಮಾಡ್ಕೊಂಡು ಶಾಪ್ ಮಾಡ್ಕೊಂಡ್ರು ಆರಾಮಾಗಿ ಪಕ್ಕದಲ್ಲಿ ಶಾಪ್ ಕೂಡ ಮಾಡಿದ್ದಾರೆ. ನಾನ್ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಅಲ್ವಾ ಸರ್? ನಿಮ್ ಕಮರ್ಷಿಯಲ್ ಆದ್ರೂ ಆಗುತ್ತೆ, ನಿಮ್ಗೆ ಇಲ್ಲ ರೆಸಿಡೆನ್ಶಿಯಲ್ ಆದ್ರೂ ನೀನ್ ಬಾಡಿಗೆ ಕೊಟ್ಬಿಟ್ಟು ಲೀಸ್ ಕೊಡ್ಬೇಕು ಅಂತಂದ್ರೆ ಆರಾಮಾಗಿ ನಾಳೆನೆ ಬಂದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಸರ್ ಇವಾಗ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಮೇಡಮ್ ಇನ್ನು ಕೇವಲ ಉಳಿದಿರೋದು 5 ಸೈಟು. ಸೊ ಯಾರು ಬೇಗ ಬರ್ತಿರೋ ಬೇಗ ಬೆನಿಫಿಟ್ಸ್ ಇದೆ. ನಾಳೆ ಆದ್ರೆ ನಾಳೆನೆ ಬಂದ್ಬಿಡಿ, ಯಾಕಂದ್ರೆ ಇರೋದು ಕೇವಲ 5 ಸೈಟು. ಸೊ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ 3 ಸೈಟ್ ಇದೆ, ವೆಸ್ಟ್ ಫೇಸಿಂಗ್ ಅಲ್ಲಿ 2 ಸೈಟ್ ಇದೆ ಮೇಡಮ್. 2 ಸೈಟ್ ಇದೆ. ಹೌದು ಮೇಡಮ್. ಓಕೆ ಸರ್, ಹಾಗಾದ್ರೆ ಸೈಟ್ ಎಲ್ಲಿದೆ ಅಂತ ನೋಡೋಣ ಸರ್ ಇವಾಗ? ಖಂಡಿತ. ಓಕೆ ಬನ್ನಿ ತೋರಿಸ್ತೀನಿ. ಸರ್ ಇಲ್ಲೇನಾ ಸರ್ ಸೈಟ್ಸ್ ಇರೋದು? ನೋಡಿ ಮೇಡಮ್, ಇದು ನಿಮ್ಗೆ 20ಕ್ಕೆ 30 600 ಅಡಿ ಬರುತ್ತೆ ಸೈಟ್. ಓಕೆ, ಇಲ್ಲಿ 2 ಸೈಟ್ ಇದೆ. ಸೊ ಇದು ಬಂದು ನಿಮ್ಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ. ಇದು 600. ಸೊ ಅದು ನಿಮಗೆ ಇದು ಬಂದು ನಿಮ್ಗೆ ವೆಸ್ಟ್ ಫೇಸಿಂಗ್ ಬರುತ್ತೆ, ಅದು ನಿಮಗೆ ಈಸ್ಟ್ ಫೇಸಿಂಗ್. ಅದು ನಿಮಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ ಮೇಡಮ್. ಓಕೆ, 600 ಸ್ಕ್ವೇರ್ ಫೀಟ್ ಇರುವಂತ ಜಾಗ ಇಲ್ಲಿ. ಹಂಗೆ ಪಕ್ಕದಲ್ಲಿ ಸೈಟ್ ಪಕ್ಕದಲ್ಲಿ ಅವಾಗಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ಸೈಟ್ ಪಕ್ಕದಲ್ಲಿ ಹಿಂದೆಗಡೆನೂ ಅಷ್ಟೇ ಮನೆ ಆಗಿದೆ, ಪಕ್ಕದಲ್ಲೂ ಕೂಡ ಮನೆ ಅಲ್ವಾ ಸರ್? ಸುಮಾರು ಅವಾಗಲೇ ಎಲ್ಲ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಮೇಡಮ್ ಎಲ್ಲ ಲೇಔಟ್ ಅಲ್ಲಿ ನಿಮ್ಗೆ ಏನು ಡೆವಲಪ್ ಆಗುತ್ತಾ ಅಂತೆಲ್ಲ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಡೆವಲಪ್ ಆಗಿ ಆಲ್ರೆಡಿ ಜನ ವಾಸಸ್ತರ ಅಂತ ಲೇಔಟ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನೀವು ಸೈಟ್ ಉಳಿದಿರೋದು ಅದಕ್ಕೋಸ್ಕರ ಇನ್ನು ಕೇವಲ 5 ಸೈಟ್ ಉಳಿದಿದೆ. ಕೇವಲ 5 ಸೈಟ್ ಮಾತ್ರ ಉಳಿದಿದೆ. ಹೌದು ಮೇಡಮ್. ಬ್ಯಾಕ್ ಸೈಡ್ ನೋಡ್ಬೋದು, ಎಲ್ಲ ಡೂಪ್ಲೆಕ್ಸ್ ಮನೆಗಳೇ ನೀವು ಹೇಳ್ದಂಗೆ ಅಲ್ವಾ ಸರ್? ಸುಮಾರು ಮನೆಗಳು ಅವಾಗ್ಲೇ ಕನ್ಸ್ಟ್ರಕ್ಷನ್ ಆಗಿದೆ. ಯಾವ್ದು ಬರೀ ಗ್ರೌಂಡ್ ಫ್ಲೋರ್ ಮನೆ ಅಂತಲ್ಲ, ಎಲ್ಲ G+1 ಆಲ್ಮೋಸ್ಟ್ ನಿಮ್ಗೆ 3+1 ಫ್ಲೋರ್ಸ್ ನಿಮ್ಗೆ ಎಲ್ಲರೂ ಕಟ್ಟಿರೋ ಅಲ್ವಾ ಸರ್? ಓಕೆ. ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್ ಕನೆಕ್ಟಿವಿಟಿ ಅಂತಂದ್ರೆ ಕೆಂಗೇರಿಯಿಂದ ನಿಮ್ಗೆ ಕೇವಲ 3 ಕಿಲೋಮೀಟರ್, ಮೆಟ್ರೋ ಸ್ಟೇಷನ್ ಇಂದ ಕೇವಲ 4 ಕಿಲೋಮೀಟರ್, ಕೆಂಗೇರಿ ಮೆಟ್ರೋ ಸ್ಟೇಷನ್ 4 ಕಿಲೋಮೀಟರ್. ಹಾಗೆ ನಿಮಗೆ ಬನಶಂಕರಿ 60 BDS ಸೈಟ್ಸ್ ಇಂದ ಜಸ್ಟ್ 3 ಕಿಲೋಮೀಟರ್ ಮೇಡಮ್. ಜಸ್ಟ್ 3 ಕಿಲೋಮೀಟರ್. ಹಾಗೆ ನಿಮ್ಗೆ ನೈಸ್ ರೋಡ್ ಎಲ್ಲರೂ ಗೊತ್ತಿದೆ, ಮೈಸೂರು ಕನೆಕ್ಟ್ ಆಗೋದು, ಕನಕಪುರ ರೋಡ್ ಕನೆಕ್ಟ್. ಮೈಸೂರು ರೋಡ್ ಬಂದು ನಿಮ್ಗೆ ನೈಸ್ ರೋಡ್ ಜಸ್ಟ್ ಕೇವಲ 1 ಕಿಲೋಮೀಟರ್. ಜಸ್ಟ್ 1 ಕಿಲೋಮೀಟರ್. ಹೌದು. ಹಂಗಾರೆ ಒಂದು ಸೆಂಟರ್ ಪ್ಲೇಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದಲ್ವಾ ಸರ್ ಲೇಔಟ್? ಹೌದು. ಸರ್ ಹಂಗಂದ್ರೆ
ನಾನು ಬ್ಯಾಕ್ ಸೈಡ್ ನೋಡ್ಬೋದು ತುಂಬಾ ಒಳ್ಳೆ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಹೌದು ಅಲ್ವಾ ನೋಡ್ಕೋಬಹುದು. ಸರ್? ಹೌದು ಒಳ್ಳೆ ಮೇಡಮ್. ಬ್ಯೂಟಿಫುಲ್ ಮನೆಗಳೇ ಇದೆ ಅಂತಾನೆ ಹೇಳ್ಬೋದು ಹೌದು ಮೇಡಮ್. ಸರ್. ಹಂಗಾದ್ರೆ ಇದು BBMP ಗೆ ಸೇರಿದೆ? ಹೌದು ಮೇಡಮ್, ಇದು ಎಕ್ಸಾಕ್ಟ್ BBMP ಬಂದು ಈ ಖಾತಾ. ಈಗ ಹೊಸ ರೂಲ್ಸ್ ಬಂದಿರೋ ಪ್ರಕಾರ ಎಲ್ಲ ಪ್ರತಿಯೊಬ್ರು ಈ ಖಾತಾ ಮಾಡಿಸ್ಕೋಬೇಕಾಗಿದೆ. ಆಲ್ರೆಡಿ ಇದು ನಿಮ್ಗೆ ಇದು BBMP ಈ ಖಾತಾ. BBMP ಈ ಖಾತಾ. ಹೌದು ಮೇಡಮ್. ಓಕೆ ಸರ್, ಹಂಗಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ ಸರ್ ಇದು? ಹೌದು ಮೇಡಮ್, ಖಂಡಿತ. ನಾಳೆ ಆದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಆಗುತ್ತೆ. ಹೌದು. ಅಂದ್ರೆ ಇವಾಗ ಕೇವಲ ಒಂದು 5 ಸೈಟ್ ಮಾತ್ರ ಉಳಿದಿದೆ. ಹೌದು ಮೇಡಮ್. ಓಕೆ, ಒಂದು 5 ಸೈಟ್ಸ್ ಮಾತ್ರ. ಹೌದು ಮೇಡಮ್. ಸರ್ ಯಾವ್ಯಾವ ಮೆಜರ್ಮೆಂಟ್ ಅಲ್ಲಿ ಇದೆ ಸರ್? ಮೇಡಮ್ 600 ಸ್ಕ್ವೇರ್ ಫೀಟ್ ಮತ್ತೆ 800 ಸ್ಕ್ವೇರ್ ಫೀಟ್ ಇದೆ. 600 ಸ್ಕ್ವೇರ್ ಫೀಟ್ ಮತ್ತೆ 800 ಸ್ಕ್ವೇರ್ ಫೀಟ್ ಇದೆ. ಓಕೆ, ಇವಾಗ ಬ್ಯಾಕ್ ಸೈಡ್ ನೋಡಬಹುದು ಒಂದು ಮನೆ ಕೂಡ ನಾವಲ್ಲಿ ಗೃಹ ಪ್ರವೇಶ ಆಗಿದೆ. ಹೌದು ಮೇಡಮ್. ತುಂಬಾ ಬ್ಯೂಟಿಫುಲ್ ಆಗಿರೋ ಮನೆ ಕಟ್ಟಿದ್ದಾರೆ. ಅದು ಕೂಡ ಪಕ್ಕದಲ್ಲೂ ಅಷ್ಟೇ. ಹೌದು ಸರ್, ಇವಾಗ BBMP ಅಂತ ಹೇಳಿದ್ರೆ ಸರ್, ಇವಾಗ ಈ ಲೇಔಟ್ ಅಲ್ಲಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್? ಮೇಡಮ್, ನೀರಿನ ವ್ಯವಸ್ಥೆ ಬಂದು ಅಫ್ಕೋರ್ಸ್ ನಿಮ್ಗೆ BBMP ಖಾತಾ ಆಗಿರೋದ್ರಿಂದ BBMP ಕಡೆಯಿಂದ ನಿಮ್ಗೆ ವಾಟರ್ ಕನೆಕ್ಷನ್ ಕೊಡ್ತಾರೆ. ಹಾಗೆ ನಿಮಗೆ ಬೋರ್ವೆಲ್ ಬೇಕು ಅಂದ್ರೆ ನಿಮ್ಗೆ ಸಪರೇಟ್ ಇಂಡಿವಿಜುವಲ್ ಕೂಡ ನೀವು ಬೋರ್ವೆಲ್ ಹಾಕ್ಸ್ಕೋಬಹುದು. ಬೋರ್ವೆಲ್ ಹಾಕಿಸ್ಕೋಬಹುದು? ಹೌದು ಮೇಡಮ್, ಖಂಡಿತ. ನೀವು ಕೆಳಗಡೆ ನೋಡಿ, ಈಗ ಬೋರ್ವೆಲ್ ಇಂದೆಲ್ಲ ರೀಸೆಂಟ್ ಆಗೆಲ್ಲ ಬೋರ್ವೆಲ್ ಹಾಕೊಂಡಿದ್ದಾರೆ. ಹೌದಾ ಸರ್? ಹೌದು ಮೇಡಮ್. ಸರ್, ಹಂಗಾದ್ರೆ ಗೃಹ ಪ್ರವೇಶದ ಮನೆ, ಅದು ಕಟ್ತಾ ಇರೋ ಮನೆ, ಓಕೆ, ಅದೇ ನಿಮ್ಗೆ ವಾಸಿಸ್ತಾ ಇರೋ ಮನೆ. ಸೊ ಯಾವ ಮನೆ ಬೇಕೋ ಎಲ್ಲ ನೀವು ತೋರಿಸ್ಬಿಡ್ತೀನಿ. ಓಕೆ ಸರ್, ಹಂಗಂದ್ರೆ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಅಲ್ವಾ ಸರ್? ಹೌದು ಮೇಡಮ್, ಖಂಡಿತ. BBMP ಖಾತಾ ಆಗಿರೋದ್ರಿಂದ BB ಕಡೆಯಿಂದ ಕನೆಕ್ಷನ್ ಇರುತ್ತೆ ನಿಮ್ಗೆ. ಓಕೆ, ಹಾಗೆ ನಿಮ್ಗೆ ಬೋರ್ವೆಲ್ ಬೇಕು ಅಂದ್ರೆ ಇಂಡಿವಿಜುವಲ್ ಬೋರ್ವೆಲ್ ಹಾಕ್ಸ್ಕೋಬಹುದು. ಓಕೆ, ಇಂಡಿವಿಜುವಲ್ ಬೋರ್ ಕೂಡ ಹಾಕಿಸ್ಕೋಬಹುದು ಇಲ್ಲಿ. ಹೌದು ಮೇಡಮ್. ಓಕೆ, ಹಂಗಾರೆ ನೀರಿನ ಸಮಸ್ಯೆ ಏನಿಲ್ಲ, ಬೋರ್ ಕೂಡ ಹಾಕಿಸ್ಕೋಬಹುದು ಇಲ್ಲಿ. ಹೌದು ಮೇಡಮ್. ಓಕೆ, ಹಾ ಸರ್. ಸೊ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಸೆಕ್ಯೂರ್, ನಂಗೆ ಸೆಕ್ಯೂರಿಟಿ ಇರ್ಬೇಕು ಅಂದ್ರೆ ಜಾಸ್ತಿ ಮನೆಗಳಾಗಿರ್ಬೇಕು, ಯಾರೋ ಓಡಾಡ್ತಾರ ಇಲ್ವಾ ಅಂತ ನೀವ್ ಯಾರು ಅನ್ಕೊಂಡ್ರೆ ನಿಮ್ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ. ಸುಮಾರು ಮನೆಗಳಾಗಿದೆ, ನೀವು ಭಯ ಪಡೋಂತದ್ ಏನು ಇಲ್ಲ. ಹಾಗೆ ನಿಮ್ಗೆ ಏನಾದ್ರು ಮನೆ ಕಟ್ಟಿ ಬಾಡಿಗೆ ಕೊಡಬೇಕು ಅಂತಂದ್ರೆ ಈಸಾಗಿ ನಿಮ್ಗೆ ಏನಿಲ್ಲ ಅಂದ್ರೂ ಒಂದ್ 10-20 ದಿನದಲ್ಲಿ ಎಲ್ಲರೂ ಜನ ಬಂದೇ ಬರ್ತಾರೆ ಮೇಡಮ್. ನಾನು ಅದಕ್ಕೆ ಅಶ್ಯೂರೆನ್ಸ್ ಕೊಡ್ತೀನಿ, ಯಾಕಂದ್ರೆ ಅಂತ ಜಾಗ ಇದೆ ಇದು. ಹೌದು ಮೇಡಮ್. ಅಲ್ವಾ ಸರ್? ಫುಲ್ ಸೇಫ್ಟಿ ಅಂತಾನೆ ಹೇಳ್ಬೋದು. ಎಲ್ಲೋ ಕಾಡಲ್ಲ ಅಂತ ಇಲ್ಲ, ಯಾಕಂದ್ರೆ ಎಲ್ಲಿ ನೋಡಿದ್ರು ಮನೆಗಳೇ ಇದೆ. ಹಾಗೆ ಸಿಟಿಗಂತೂ ತುಂಬಾನೇ ನಿಯರ್ ಬೈ. ಮೆಟ್ರೋ ಸ್ಟೇಷನ್ ಒಂದು 4 ಕಿಲೋಮೀಟರ್ಸ್ ಇದೆಯಾ ಸರ್? ಅಷ್ಟೇ ಅಲ್ವಾ ಮೇಡಮ್? ಇಲ್ಲ, ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೇವಲ ಬರೀ 4 ಕಿಲೋಮೀಟರ್ ಇದೆ ಮೇಡಮ್. ಕೆಂಗೇರಿ ಊರಿಗೆ 3 ಕಿಲೋಮೀಟರ್ ಇದೆ. ಮೆಟ್ರೋ ಸ್ಟೇಷನ್ ಕರೆಕ್ಟ್ ಎಕ್ಸಾಕ್ಟ್ ಡೋರ್ಗೆ 4 ಕಿಲೋಮೀಟರ್. 4 ಕಿಲೋಮೀಟರ್. ಹೌದು ಮೇಡಮ್. ಸರ್, ಇವಾಗ ಇಲ್ಲಿ ಸೈಟ್ ನ ತೋರಿಸಿದೀವಿ ಸರ್. ಇವಾಗ ಯಾರಾದ್ರೂ ಸೈಟ್ ನ ನೋಡ್ಬಿಟ್ಟು ಇಷ್ಟ ಆಗಿರುತ್ತೆ ಸರ್, ಆಮೇಲೆ ಅವ್ರು ಅನ್ಕೊಳ್ಳೋದು ಇವಾಗ ಇಲ್ಲಿಂದ ಬಸ್ ಸ್ಟಾಪ್ ನಿಯರ್ ಬೈ ಎಷ್ಟು ದೂರದಲ್ಲಿದೆ ಮೇಡಮ್? ಇಲ್ಲಿ ಹೆಮ್ಗೆಪುರ ಬಸ್ ಸ್ಟಾಪ್ ಇದೆ. ಇಲ್ಲಿಂದ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಹೋಗ್ಬಿಡ್ಬೋದು. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಹೋಗ್ಬೋದು. 1 ಕಿಲೋಮೀಟರ್ ಕೂಡ ಆಗೋದಿಲ್ಲ. 1 ಕಿಲೋಮೀಟರ್ ಆಗಲ್ಲ. ಅಂದ್ರೆ ಫ್ರೀಕ್ವೆಂಟ್ಲಿ ಆಗಿ ಬಸ್ಸಸ್ ಫೆಸಿಲಿಟಿ ಇದೆ. ಬಸ್ ಫೆಸಿಲಿಟಿ ಖಂಡಿತ ನಿಮ್ಗೆ ಇದೆ. ಇಲ್ಲಿಂದ ಕೆಂಗೇರಿಗೆ ಜಸ್ಟ್ 3 ಕಿಲೋಮೀಟರ್. ಕೆಂಗೇರಿಗಂತೂ ನಿಮ್ಗೆ 10-20 ಸೆಕೆಂಡ್ಗೂ ನಿಮ್ಗೆ ಬಸ್ಗಳು ಬರ್ತಾನೆ ಇರುತ್ತೆ. ಹೌದು. ಓಕೆ ಸರ್, ಹಾಗಾದ್ರೆ ಇಲ್ಲಿ ಸ್ಕೂಲ್ ಎಲ್ಲ ಯಾವ ತರ ಇದೆ ಸರ್? ಇಲ್ಲಿ ಸ್ಕೂಲ್ಗಳು, ಕಾಲೇಜಸ್ ಸ್ಕೂಲ್ ವೈಸ್ ಬಂತು ಅಂದ್ರೆ ನಿಮ್ಗೆ ಋತ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಫೇಮಸ್ ಸ್ಕೂಲ್ ಅದು. ಸೊ ನೀವು ನೋಡ್ಬೋದು ಅದನ್ನ. ಮತ್ತೆ ಚಿನ್ಮಯ ಸ್ಕೂಲ್ ಅಂತ ಇದೆ, ಅದು ನಿಮ್ಗೆ ಇಲ್ಲಿ ಫೇಮಸ್. ಹಾಗೆ ನಿಮ್ಗೆ ಐರಾ ಅಕಾಡೆಮಿ ಅಂತ ಇದೆ. ಓಕೆ, ಸೊ ಈ 3 ಸ್ಕೂಲ್ ನಿಮ್ಗೆ ನಿಯರ್ ಬೈ ಜಸ್ಟ್ 1-2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ. ಜಸ್ಟ್ 2 ಕಿಲೋಮೀಟರ್. ಹೌದು ಮೇಡಮ್. ಓಕೆ, ಆಮೇಲೆ ಹಾಸ್ಪಿಟಲ್ಸ್ ಸರ್? ಹಾಸ್ಪಿಟಲ್ಸ್ ಬಂದು ನಿಮ್ಗೆ BJS ಹಾಸ್ಪಿಟಲ್ ಸಿಗುತ್ತೆ, ನಿಮ್ಗೆ ರಾಜರಾಜೇಶ್ವರಿ ಹಾಸ್ಪಿಟಲ್ ಸಿಗುತ್ತೆ. ನಿಮ್ಗೆ ಹಾಸ್ಪಿಟಲ್ ಏನು ಕೊರತೆ ಇಲ್ಲ. ಏನು ಕೊರತೆ ಇಲ್ಲ. ಮೀನ್ಸ್ ಬಸ್ಸಿಂದ ಯಾವ್ದು ಸಮಸ್ಯೆ ಇಲ್ಲ. ಮೆಟ್ರೋನು ಇದೆ ನಿಯರ್ ಬೈ, ಸ್ಕೂಲ್, ಕಾಲೇಜಸ್. ಸರ್, ಗ್ರೋಸರಿ ಶಾಪ್ಸ್ ಸರ್ ಇಲ್ಲಿ ನಿಯರ್ ಬೈ? ಶಾಪ್ಸ್ ಮೇಡಮ್ ಇದೇ ಲೇಔಟ್ ಅಲ್ಲಿ ನಿಮ್ಗೆ ಸುಮಾರು ಒಂದಷ್ಟೆಲ್ಲ ನಿಮ್ಗೆ ಕಮರ್ಷಿಯಲ್ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದಾರೆ. ಓಕೆ, ನಿಮ್ಗೆ ಏನು ಮೇನ್ ರೋಡ್ ಬಂದು ನಿಮ್ಗೆ ಜಸ್ಟ್ ಒಂದು 500 ಮೀಟರ್ ಕೂಡ ಆಗಲ್ಲ. ಮೇನ್ ರೋಡ್ ಅಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲಾ ಗ್ರಾಸರೀಸ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್ ಇಲ್ಲೇ ಹೋಟೆಲ್? ಮೇಡಮ್, ಮೇನ್ ಆಗಿ ರೋಡ್ ನಿಮ್ಗೆ ನೋಡಬಹುದು. ಸೊ 30 ಅಡಿ ರೋಡ್ ಇದೆ. ಹೌದು ಸರ್. ಓಕೆ, ಸೊ ಟಾರ್ ರೋಡ್ ಇದೆ. ಹಾಗೆ ನಿಮಗೆ ಪ್ರತಿಯೊಂದು ರೋಡಿಗೂ ನಿಮ್ಗೆ ಎಲೆಕ್ಟ್ರಿಕ್ ಪೋಲ್ ಇದೆ. ಓಕೆ, ಎಲೆಕ್ಟ್ರಿಕ್ ಪೋಲ್ ಕೂಡ ಹಾಕಿದ್ದೀರಾ? ಹೌದು ಮೇಡಮ್. ಸೊ ಪ್ರತಿಯೊಂದು ರೋಡಿಗೂ ನಿಮ್ಗೆ ಸೊ ಡ್ರೈನೇಜ್ ಕನೆಕ್ಷನ್ಸ್ ಆಗ್ಲಿ, ಮೋರಿಗಳಾಗ್ಲಿ ಎಲ್ಲ ಪ್ರತಿಯೊಂದು ರೆಡಿ ಇದೆ. ಪ್ರತಿಯೊಂದನ್ನು ರೆಡಿ ಇದೆ. ಹೌದು ಮೇಡಮ್. ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್. ಆಗ್ಲೇ ಸುಮಾರು ಅವಾಗ್ಲೇ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದಾರೆ ಅವಾಗ್ಲೇ ಇಲ್ಲಿ. ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ಲಿವಿಂಗ್ ಮೇಡಮ್. ಆರಾಮಾಗಿ ಇರುವ ನೀವು ನಾಳೆಯಿಂದನೇ ಬಂದಿಲ್ಲ, ಆರಾಮಾಗಿರ್ಬೋದು. ಓಕೆ ಸರ್, ಇವಾಗ ಯಾರಾದ್ರೂ ಅನ್ಕೊಳ್ತಾರೆ ನಾವು ಬೇರೆ ಕಡೆ ಇದೀವಪ್ಪ, ಬರೀ ರೆಂಟಲ್ ಅಂತ ಹೇಳ್ಬಿಟ್ಟು ನಾವೇನೋ ಕನ್ಸ್ಟ್ರಕ್ಷನ್ ಮಾಡ್ಬಿಡೋಣ ಅಂತ ಹೇಳಿದ್ರೆ ರೆಂಟಲ್ ಒಳ್ಳೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಇಲ್ಲಿ? ಖಂಡಿತ ಮೇಡಮ್, ಯಾಕಂದ್ರೆ ಆಲ್ರೆಡಿ ಡೆವಲಪ್ಡ್ ಲೇಔಟ್ ಆಗಿರೋದ್ರಿಂದ. ಸೊ ಇವಾಗ ಒಬ್ರು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಥವಾ ನಾನು ಬಿಲ್ಡಿಂಗ್ ಸೇಲ್
ಕಟ್ಟಿ ಸೇಲ್ ಮಾಡ್ಬೇಕು ಅಂತ ಭಯ ಪಡಂಗೆ ಅವಶ್ಯಕತೆನೇ ಇಲ್ಲ ಇಲ್ಲಿ ಸುಮಾರಷ್ಟು ಆಲ್ರೆಡಿ ನಿಮ್ಗೆ ಮನೆ ಕಟ್ಟಿ ಆಲ್ರೆಡಿ ಸೇಲು ಮಾಡ್ಕೊಂಡಿದ್ದಾರೆ ವಿತ್ ಇನ್ ಜಸ್ಟ್ ಪೀರಿಯಡ್ ಆಫ್ 3 months 4 months ಅಲ್ಲಿ ಆಲ್ರೆಡಿ ಕಟ್ಟಿ ಸೇಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೌದು ಅಂದ್ರೆ ಫುಲ್ಲಿ ಡೆವಲಪ್ಡ್ ಅಂತಾನೆ ಹೇಳ್ಬೋದಲ್ವಾ ಸರ್ ಇದು? ಎಲ್ಲರೂ ಈ ಖಾತಾ ಅಂತ ಹೇಳ್ತಾ ಇದಾರೆ ಸರ್. ಎಷ್ಟೋ ಜನಕ್ಕೆ ಇವಾಗ ಕನ್ಫ್ಯೂಷನ್ ಆಗ್ತಾ ಇದೆ, ಏನಪ್ಪಾ ಈ ಖಾತಾ ಮಾಡಿಸ್ಕೊಳ್ಳೇಬೇಕು ಎಲ್ಲಾರು, ಏನೋ ಗೌರ್ಮೆಂಟ್ ಇಂದ ರೂಲ್ ಬಂದಿದೆ ಅಂತ ಸುಮಾರು ಜನ ಕನ್ಫ್ಯೂಷನ್ಸ್ ಇದೆ ಸರ್. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಸರ್? ಮೇಡಮ್ ಕ್ಲಾರಿಟಿ ಕೊಡ್ತಾ ಇದೀನಿ ನೋಡಿ. ಯಾವ್ದೇ ನಿಮ್ BBMP ಖಾತಾ, ಎ ಖಾತಾ ಆಗ್ಲಿ ಬಿ ಖಾತಾ ಆಗ್ಲಿ, ಈಗ ಪ್ರತಿಯೊಂದಕ್ಕೂ ಏನ್ ಮಾಡಿದಾರೆ, ಈ ಖಾತಾ ಆಗಿರ್ಬೇಕು. ಈ ಖಾತಾ ಆಗಿರ್ಬೇಕು. ಅದು ಎಷ್ಟೋ ಸುಮಾರು ಜನಕ್ಕೆ ಇನ್ನೂ ಅದು ವೈರಲ್ ಆಗಿಲ್ಲ, ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಸೊ ನಾವು ಇಲ್ಲಿ ನೀವು ತಗೊಂಡಿರೋ ಸೈಟ್ ಗೆ ನಾವು ಈ ಖಾತಾ ಮಾಡ್ಕೊಡ್ತೀವಿ. ಈ ಖಾತಾ ಮಾಡಿಸ್ಕೊಂಡು, ಸೊ ಈ ಖಾತಾ ಬಂದು ನಿಮಗೆ ಫೈನಲ್ ಸ್ಟೆಪ್. ಓಕೆ, ಈ ಖಾತಾ ಇತ್ತು ಅಂತಂದ್ರೆ ಕಣ್ ಮುಚ್ಕೊಂಡು ಆರಾಮ್ಸೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ಲಿ ಲೋನ್ ಆಗ್ಲಿ ಆಗೇ ಆಗುತ್ತೆ. ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇದೆ ಅಂತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಹೌದು ಮೇಡಮ್. ಓಕೆ, ಅದಕ್ಕೋಸ್ಕರನೇ ಎಲ್ಲರೂ ಈ ಖಾತಾ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹೌದು ಮೇಡಮ್, ಅಲ್ವಾ ಸರ್? ಹೌದು, ಯಾಕಂದ್ರೆ ಯಾರಿಗೂ ಯಾವ್ದು ಮೋಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಹೌದು ಮೇಡಮ್. ಈಗ ಅದ್ರ ಬಗ್ಗೆ ಈ ಖಾತಾ ಗೊತ್ತಿರೋರು ಗೊತ್ತಾಗುತ್ತೆ. ಯಾಕಂದ್ರೆ ಈ ಖಾತಾ ಅಂತ ಏನು, ನಿಮ್ ಜಾಗದಲ್ಲಿ ನೀವ್ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡು ಹಾಕಿರ್ತೀರಾ, ನೀವು ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಈ ಖಾತಾ ಅಂದ್ರೆ ಯಾರು, ಇದು ಓನರ್ ಯಾರು ಗೊತ್ತಾಗೋಗುತ್ತೆ. ಪ್ರಾಪರ್ಟಿ ಫುಲ್ ಡೀಟೇಲ್ಸ್ ಬಂದೇ ಬರುತ್ತೆ. ಓಕೆ ಸರ್, ಇವಾಗ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ರಿ. ಇವಾಗ ಸೈಟ್ ಯಾರಾದ್ರೂ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್? ಇವಾಗ ಎಲ್ಲಿ ಬರ್ಬೇಕಾಗುತ್ತೆ ಸರ್? ಡೈರೆಕ್ಟ್ ಲೇಔಟ್ ಗೆ ಬರ್ಬೇಕಾಗುತ್ತಾ, ಇಲ್ಲ ನಿಮ್ಮ ಆಫೀಸ್ ಗೆ ಏನಾದ್ರು ಬಂದು ಭೇಟಿ? ಆಫೀಸಿಗೆ ಬರ್ಬೋದು. ಆಫೀಸ್ ಇರೋದು ಬಂದು ನಮ್ದು ಉತ್ರಳ್ಳಿಲಿ, ಆಫೀಸ್ ಕೂಡ ಬರ್ಬೋದು. ಇಲ್ಲ ನಾನು ಲೇಔಟ್ ಹತ್ರ ಡೈರೆಕ್ಟ್ ಆಗಿ ಬರ್ತೀನಿ ಅಂತಂದ್ರೆ ಖಂಡಿತವಾಗಿ ಅವ್ರು ಲೇಔಟ್ ಹತ್ರ ಬರ್ಲಿ. ಸೊ ಅವ್ರಿಗೆ ತೋರ್ಸ್ಕೊಡ್ತೀವಿ. ಸೊ ಇಮಿಡಿಯೇಟ್ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳಂಗಿದ್ರೆ, ಬುಕ್ಕಿಂಗ್ ಮಾಡ್ಕೊಳಂಗಿದ್ರೆ ಬುಕ್ಕಿಂಗ್ ಮಾಡ್ಕೋಬಹುದು. ಓಕೆ, ಬುಕ್ಕಿಂಗ್ ಮಾಡ್ಕೋಬಹುದು. ಹೌದು ಸರ್, ಇವಾಗ ಬುಕ್ಕಿಂಗ್ ಪ್ರೊಸೆಸ್ ಅಂತ ಎಷ್ಟು ಅಮೌಂಟ್? ಮೇಡಮ್ ಕೇವಲ ಜಸ್ಟ್ 10,000 ಕೊಟ್ರೆ ಸಾಕು. ಅವರಿಗೆ ಬಿಲ್ಲು ಕೊಟ್ಟಿರ್ತೀವಿ. ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ, ಲೀಗಲ್ ಹೋಗ್ತಾರ ಲೀಗಲ್ ಹೋಗ್ಲಿ. ಸೊ ಇಮಿಡಿಯೇಟ್ ಇಲ್ಲ ಮಾರಿದಿನ ನಮ್ಗೆ ರಿಜಿಸ್ಟ್ರೇಷನ್ ಅಂತ ನೀವು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹೋಗ್ಬೋದು. ಹೌದು ಮೇಡಮ್. ಸರ್, ಇವಾಗ ಏನಾದ್ರು ಲೋನ್ ಏನಾದ್ರು ಆಗುತ್ತಾ ಸರ್? ಮೇಡಮ್ ಖಂಡಿತವಾಗೂ ನಿಮ್ಗೆ 80 to 85% ವರೆಗೂ ಲೋನ್ ಕೊಟ್ಟೆ ಕೊಡ್ತಾರೆ. 80 to 85% ವರೆಗೂ ಆಲ್ ನ್ಯಾಷನಲೈಸ್ ಬ್ಯಾಂಕ್ ಇಂದ ಹಿಡಿದು ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಅಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಲೋನ್ ಆಗುತ್ತೆ. ಅಶ್ಯೂರೆನ್ಸ್ ಇದೆ ಲೀಗಲ್ ಬಗ್ಗೆ. ಸೊ ಏನು ತೊಂದರೆ ಇಲ್ಲ ಮೇಡಮ್. ಏನು ತೊಂದರೆ ಇಲ್ಲ. ಹೌದು. ಇಲ್ಲಿ ಲೊಕೇಶನ್ ಯಾವ್ದು ಇದೆ ಸರ್ ಇವಾಗ ಸೈಟ್ ಅವೈಲೇಬಲ್? ಮೇಡಮ್ ಅವೈಲೇಬಲ್ ಸೈಟ್ಸ್ ಬಂದು ಈ ಕಡೆ 2 ಈಸ್ಟ್ ಫೇಸಿಂಗ್ ಇದೆ, ಬ್ಯಾಕ್ ಸೈಡ್ 2 ವೆಸ್ಟ್ ಫೇಸಿಂಗ್ ಇದೆ, ಈ ಕಡೆ ಒಂದು ಈಸ್ಟ್ ಫೇಸಿಂಗ್ ಇದೆ ಮೇಡಮ್. ಈ ಕಡೆ ಒಂದು ಈಸ್ಟ್ ಫೇಸಿಂಗ್ ಅವೈಲೇಬಲ್ ಇದೆ. ಹೌದು. ಓಕೆ, ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಇವಾಗ ಎಲ್ಲರೂ ಕಾಯ್ತಾರದ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು ಏನ್ ಕೋಟ್ ಮಾಡ್ತಾ ಇದೀರಾ ಸರ್? ಮೇಡಮ್ ನಿಮ್ಗೆ 600 ಅಡಿ ಸೈಟ್ ಇದೆ. 600 ಅಡಿಗೆ ನಿಮ್ಗೆ 28 ಲಕ್ಷ ಆಗುತ್ತೆ ಮೇಡಮ್. 28 ಲಕ್ಷ ಆಗುತ್ತೆ. 28 ಲಕ್ಷ ನಿಮ್ಗೆ BBMP ಈ ಖಾತಾ 600 ಅಡಿ ಸೈಟ್ ಸಿಗ್ತಾ ಇದೆ ಮೇಡಮ್. 600 ಅಡಿ ಸೈಟ್. ಹೌದು ಮೇಡಮ್. ಸರ್, ನಮ್ಮ ಚಾನೆಲ್ ನಿಂದ ಏನಾದ್ರು ಬಂದ್ರೆ ಏನಾದ್ರು ಡಿಸ್ಕೌಂಟ್ ಇದೆಯಾ ಸರ್? ಮೇಡಮ್ ಖಂಡಿತವಾಗೂ ಯಾರಾದ್ರೂ ರೂಪಾ ರಮೇಶ್ ನನ್ನ ಚಾನೆಲ್ ನೋಡಿ ವಿಡಿಯೋ ನೋಡಿ ನಾನು ಬಂದೆ ಅಂತಂದ್ರೆ ಖಂಡಿತವರೆಗೂ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಒಂದು ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ? ಖಂಡಿತ ಮೇಡಮ್. ಓಕೆ ಸರ್, ಇವಾಗ ಪೇಪರ್ಸ್ ಏನಾದ್ರು ತಗೊಂಡೋದ್ರೆ ಸರ್ ಲೀಗಲ್ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ಅವ್ರಿಗೆ? ಲೀಗಲ್ ನಿಮಗೆ 1 ವಾರ ಟೈಮ್ ಇರುತ್ತೆ ಮೇಡಮ್. 1 ವಾರ ಟೈಮ್ ಕೊಡ್ತೀರಾ? ಹೌದು ಮೇಡಮ್. ಓಕೆ, ಅವ್ರು ಲೀಗಲ್ ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಬರ್ಬೋದು ಫರ್ದರ್ ಗೆ? ಹೌದು ಮೇಡಮ್, ಖಂಡಿತವಾಗೂ. ನೀವು ಸ್ಟಾರ್ಟಿಂಗ್ ನಿಮಗೆ ಬುಕ್ಕಿಂಗ್ ಅಂತ ಇರುತ್ತೆ. ಬುಕ್ಕಿಂಗ್ ಬಂದು ನಿಮ್ಗೆ ಕೇವಲ 10,000 ರೂಪಾಯಿ ಕೊಡ್ಬೇಕಾಗುತ್ತೆ. 10,000 ಕೊಟ್ಟರೆ ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ 1 ವಾರದ ಟೈಮ್ ಕೊಡ್ತೀವಿ. ಬ್ಯಾಂಕ್ ಲೋನ್ ಪ್ರೊಸೆಸ್ ಬೇಕು ಅಂತಂದ್ರೆ ಬ್ಯಾಂಕ್ ಲೋನ್ 80 to 85% ನಿಮ್ಗೆ ಆಗುತ್ತೆ. ಓಕೆ, ಸೊ ಅದ್ರ ನಿಮ್ಗೆ ಯಾವ್ದೇ ನ್ಯಾಷನಲೈಸ್ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಬೇಕೋ ನಿಮ್ಗೆ ಖಂಡಿತವಾಗಿ ಲೋನ್ ಆಗೇ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗುತ್ತೆ ಲೋನ್ ಆಗುತ್ತೆ. ಹೌದು. ಓಕೆ, ನಿಮ್ ಕಡೆ ಏನಾದ್ರು ಲೋನ್ ಫೆಸಿಲಿಟಿ ಏನಾದ್ರು ಅವೈಲೇಬಲ್ ಇದೆಯಾ ಸರ್? ಹೌದು ಮೇಡಮ್, ನಿಮ್ಗೆ ಪ್ರೊಸೆಸಿಂಗ್ ಫೀಸ್ ಅದೇನ್ ಬರುತ್ತೋ ಅದನ್ನ ನೋಡ್ಕೊಂತೀವಿ, ಡಿಸ್ಕೌಂಟ್ ಕೊಟ್ಟೇ ಕೊಡ್ತೀವಿ. ಓಕೆನಾ? ಜಸ್ಟ್ ನಿಮ್ಗೆ ಲೋನ್ ಮಾಡಿ ನಿಮ್ಗೆ ಜಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಸೈಟ್ ತಗೊಳ್ಳಿ ಮೇಡಮ್ ಅಷ್ಟೇ. ಓಕೆ, ಹಂಗಾದ್ರೆ ಒಂದು ಒಳ್ಳೆ ಸೈಟ್ ನ ಈ ಸಲ ಪರಿಚಯ ಮಾಡ್ತಿದ್ದೀರಾ ಅಲ್ವಾ? ಅದು ಫ್ರೀ ಆಗಿ ನಿಮ್ಗೆ ಟೆನ್ಷನ್ ಫ್ರೀ ಆಗಿ ಆರಾಮ್ಸೆ ಲೋನ್ ಪ್ರೊಸೆಸ್ ಆಗ್ಲಿ ರಿಜಿಸ್ಟ್ರೇಷನ್ ಆಗ್ಲಿ ಎಲ್ಲ ಪ್ರತಿಯೊಂದು ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಮಾಡ್ಕೊಡ್ತೀವಿ. ಈಸಿಯಾಗಿ ಆಗುತ್ತೆ. ಓಕೆ, ಒಂದು ಒಳ್ಳೆ ಜಾಗನ ಇವತ್ತು ತೋರಿಸಿದಿರಾ ಸರ್. ಅದು ಸಿಮಿಟಿ ಲಿಮಿಟ್ಸ್ ಅಲ್ಲೇ ಒಂದು ಒಳ್ಳೆ ಪ್ಲೇಸ್ ನ ಇವತ್ತು ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ ಎಲ್ಲರೂ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ BBMP ಆಗಿರೋಂತ ಸೈಟ್ಸ್ ಯಾವ್ದಾದ್ರು ತೋರಿಸಿ, ಈ ಖಾತಾ ಆಗಿರೋಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಇವರ ಲೇಔಟ್ ಬಂದಿದ್ದೀನಿ. ಯಾರ್ಯಾರು ಸಿಟಿ ನಿಯರ್ ಬೈ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೂ ತುಂಬಾ ನಿಯರ್ ಆಗ್ಬೇಕು, ಸಿಟಿ ಲಿಮಿಟ್ಸ್ ಅಲ್ಲೇ ಇರಬೇಕು, ಆಮೇಲೆ ಅಕ್ಕಪಕ್ಕದಲ್ಲಂತೂ ತುಂಬಾ ಒಳ್ಳೊಳ್ಳೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಿರ್ಬೇಕು, ಒಂದು ಒಳ್ಳೆ ಜಾಗದಲ್ಲಿ ಏನಾದ್ರು ಸೈಟ್ ತಗೋಬೇಕಂತ ಹೇಳಿದ್ರೆ ಒಂದ್ಸಲಿ ಬಂದು ಇವರ ಲೇಔಟ್ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ಸೈಟ್ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ನೀವೇ ನೋಡ್ಬೋದು, ಒಂದ್ಸಲಿ ಲೇಔಟ್ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡೋದ್ರಲ್ಲ, ನಿಮ್ಗೆ ಏನಾದ್ರು ಸೈಟ್ ಏನಾದ್ರು ನೋಡ್ಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತೀಯ ಅಲ್ಲಿ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ.
ಸರ್ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ನೀವು ಆಫೀಸ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಲೊಕೇಶನ್ಗಾದ್ರೂ ಬಂದ್ಬಿಟ್ಟು ನೀವು ಸೈಟ್ ನ ನೋಡ್ಬೋದು. ನಿಮ್ಗೆ ಏನಾದ್ರು ಸೈಟ್ ಏನಾದ್ರೂ ಇಷ್ಟ ಆದ್ರೆ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಒಂದು ಬುಕಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ಒಂದು 10,000 rupees ಪೇ ಮಾಡಿದ್ರೆ ನಿಮ್ಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ತಗೊಂಡೋಗ್ಬಿಟ್ಟು ನಿಮ್ಮ ಒಬ್ರಲ್ಲ ಇಬ್ರು ಲಾಯರ್ ತೋರಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹೇಳೋದು, ಆ ಲೀಗಲ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ಕೊಂಡು ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಹಾಗೆ ನಿಮ್ಗೆ ಇಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಇಂದನೂ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಡೌಟ್ಸ್ ಏನಾದ್ರು ಇದ್ರೆ, ನಿಮ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿರುತ್ತೆ. ಸರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಒಂದ್ಸಲಿ ವಿಸಿಟ್ ಮಾಡಿ. ಕೇವಲ ಲಿಮಿಟೆಡ್ ಸೈಟ್ ಅಂತಾನೆ ಹೇಳ್ಬೋದು. ಕೇವಲ 4 ರಿಂದ 5 ಸೈಟ್ ಮಾತ್ರ ಅವೈಲೇಬಲ್ ಇರೋದು. ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಇನ್ ಕೇವಲ 5 ಸೈಟ್ ಇರೋದು. ಅದಕ್ಕೆ ಬೇಗ ಬಂದು ನಿಮ್ಮ ಕನಸಿನ ಸೈಟ್ ನ ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ ಸರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಯಾರಾದ್ರೂ ಸೈಟ್ ಬಂದ್ರು ಒಂದು ಬೆಸ್ಟ್ ಪ್ರೈಸ್ ಹಾಕೊಡಿ ಸರ್. ಖಂಡಿತ ಮೇಡಮ್, ರೂಪ ರಮೇಶ್ ಚಾನೆಲ್ ಇಂದ ಬರ್ತಾ ಇದೀನಿ ಅಂದ್ರೆ ಖಂಡಿತ ಒಂದು ಬೆಸ್ಟ್ ಪ್ರೈಸ್ ಕೊಟ್ಟೆ ಕೊಡ್ತೀನಿ. ಓಕೆ, ಕೊನೆಯದಾಗ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಮೇಡಮ್, ಯಾರು BBMP ಜಾಗದಲ್ಲಿ ಸ್ವಲ್ಪ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಸೈಟ್ ತಗೋಬೇಕು, ಮನೆ ಕಟ್ಕೋಬೇಕು ಅಂದ್ರೆ ಇದು ಪರ್ಫೆಕ್ಟ್ ಜಾಗ. ಅದ್ರಲ್ಲೂ BBMP ಈ ಖಾತಾ. ಸೊ ಮೇನ್ಲಿ ನಾನು ಹೇಳ್ತಾ ಇದೀನಿ ಈ ಖಾತಾ. ಸೊ ಸುಮಾರು ಜನ ಗೊತ್ತಿರುತ್ತೆ, ಈ ಖಾತಾ ನಿಮ್ಗೆ ಸಿಗ್ತಾ ಇದೆ ಇದ್ರಲ್ಲಿ. ಓಕೆ, ಅದು ನಿಮ್ಗೆ ಪ್ಲಸ್ ಪಾಯಿಂಟ್. ಹಾಗೆ ನಿಮ್ಗೆ ಸೆಕ್ಯೂರ್ ಬೇಕು ಅಂತಂದ್ರೆ ಎಲ್ಲಾ ಮನೆಗಳಿದೆ. ಸೊ ಪ್ರತಿಯೊಂದು ಡೆವಲಪ್ ಆಗಿದೆ. ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ ಮಂಜುನಾಥ್ ಸರ್ ಅವರು. ಇನ್ನೂ ಹೆಚ್ಚಿನ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತದೆ ಸರ್ ನಂಬರ್. ಅವರು ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಲಿಮಿಟೆಡ್ ಸೈಟ್ ಇರೋದು. ನಿಮ್ಮ ಕನಸಿನ ಮನೆ ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರೆ ನೋಡಿ, BBMP ಇಲ್ಲಿ ಒಂದು ಸೈಟ್ಸ್ ಅವೈಲೇಬಲ್ ಇದೆ. ಕೇವಲ 5 ಸೈಟ್ ಇರೋದು. ಬೇಗ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಒಂದು ಬೆಸ್ಟ್ ಪ್ರೈಸ್ ಗೆ ಹಾಕೊಡಿ ಸರ್. ಖಂಡಿತ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್, ಬೈ.